ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಪಾತಿಗೆ ಸೈಡ್ ಡಿಶ್ ಆಗಿ ಮಟರ್ ಗೋಬಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಬರೀ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಟರ್ ಗೋಬಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಡ್ರೈ ಮಸಾಲ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ಬಿಸಿ ಮಾಡಿ 1 ಚಮಚದಷ್ಟು ಹವೀಸ್ ಕಾಳು ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚದಷ್ಟು ಬಡೆ ಸೊಪ್ಪು ಹಾಕ್ಕೊಂಡೇನಿ, ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡೇನಿ, ಆಮೇಲೆ ಒಂದು 10ರಿಂದ 12 ಕಾಳು ಮೆಣಸು ಕಾಳು ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡೇನಿ, ಆಮೇಲೆ ಒಂದು 4 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ. ಇದನ್ನಿಷ್ಟು ಕಂಪಾಗಿ ಡ್ರೈ ರೋಸ್ಟ್ ಮಾಡ್ಕೋತೇನಂತ. ಇದಕ್ಕೆ ಎಣ್ಣೆ ಅದು ಸೇರಿಸಂಗಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಾ ಅನ್ನೋದಾದ್ರೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊರಿ. ಇಲ್ಲಾಂದ್ರೆ ಲಾಸ್ಟಿಗೆ ಪಲ್ಯ ಜೊತೆ ಒಣ ಖಾರದ ಪೌಡ್ರನ್ನು ಹಾಕೋಬೋದು. ಸೊ ಇದಿಷ್ಟು ಡ್ರೈ ರೋಸ್ಟ್ ಆಗೈತಿ. ಕಲರು ಕೂಡ ಚೇಂಜ್ ಆಗೈತಿ ನೋಡ್ರಿ. ಇದು ತಣ್ಣಗಾದ್ಮೇಲೆ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರೋಣಂತ. ಸೊ ಮಟರ್ ಗೋಬಿ ಮಾಡೋಕ್ಕೆ ನಾವೊಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊತೇನಂತ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಚಟ ಚಟ ಅನ್ನತ್ತಾಗ ಒಂದು 3ರಿಂದ 4 ಚಿಟಿಕೆಯಷ್ಟು ಅದಕ್ಕೆ ನಾನು ಇಂಗನ್ನು ಹಾಕೋತೇನಂತ. ಹಿಂಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬಟ್ಟಲ್ದಷ್ಟು ಹಸೆ ವಟಾಣಿ ಕಾಳನ್ನು ಹಾಕ್ಕೊಂಡೇನಿ. ಹಸೆ ವಟಾಣಿ ಕಾಳು ಇಲ್ಲ ಅಂದ್ರೆ ಒಂದು ನೈಟ್ ಫುಲ್ಲ ಡ್ರೈ ವಟಾಣಿ ಕಾಳನ್ನ ನೆನೆಸಿ ಕುದಿಸಿ ಹಾಕೋರಿ. ಬಟ್ ಹಸೆ ವಟಾಣಿ ಕಾಳೇ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈಗ ಕಾಳನ್ನು ಅಷ್ಟು ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಇದು ಕಲರ್ ಚೇಂಜ್ ಆಗಬೇಕು. ಮಾಲೆಲ್ಲ ಕಲರ್ ಗ್ರೀನಿಶ್ ಹೋಗಿ ವೈಟಿಶ್ ಥರ ಬಬಲ್ಸ್ ಥರ ಬಂದಂಗೆ ಆಗಬೇಕು. ಅಲ್ಲಿ ಮಟ್ಟ ಚಲೋ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ವಟಾಣಿ ಕಾಳು ಚಲೋ ಫ್ರೈ ಆಗ್ಯಾವು. ನೆಕ್ಸ್ಟ್ ಗೋಬಿ ಒಂದು 2 ಬಟ್ಟಲ್ದಷ್ಟು ಗೋಬಿನ ಫಸ್ಟ್ ನಾನು ಬಿಸಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಆ ಗೋಬಿನೂ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಳ್ಳೋಣಂತ. ವಟಾಣಿ ಕಾಳು ಜೊತೆ ಗೋಬಿ ಎಣ್ಣಿನಾಗ ಫಸ್ಟ್ ಚಲೋತ್ನಂಗೆ ಫ್ರೈ ಆಗಬೇಕು. ಅಂದ್ರನ ಮಟರ್ ಗೋಬಿ ಭಾರಿ ಟೇಸ್ಟಾಗಿ ಬರ್ತೈತಿ ನೋಡ್ರಿ. ಸೊ ಚಪಾತಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಡ್ರೈ ಇರ್ತೈತಿ ಪಲ್ಯ, ಮಸ್ತ್ ಟೇಸ್ಟ್ ಬರ್ತೈತಿ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಗೋಬಿ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆದಮೇಲೆ ನಾ ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕೋತೀನಿ. ನೆಕ್ಸ್ಟ್ ನೀರು ಅಷ್ಟು ಡ್ರೈ ಆಗೋ ಮಟ್ಟ ಇದನ್ನು ಚಲೋ ಕುದಿಸ್ಕೊಳ್ಳೋಣ ಅಂತ. ಸೊ ನೋಡ್ರಿಲೇ ನೀರು ಚಲೋತ್ನಂಗೆ ಡ್ರೈ ಆಗಿ ಗೋಬಿ ಮತ್ತು ಕಾಳು ಬೆಂದಾವು. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೋತೀನಿ. ನೆಕ್ಸ್ಟ್ ನಾವು ಹುರಿದು ಮಾಡ್ಕೊಂಡಂಥ ಡ್ರೈ ಮಸಾಲ ಪೌಡ್ರ್ ಏನಿತ್ತಲ್ಲ ಅದನ್ನು ಹಾಕೋತೀನಿ. ಕಂಪ್ಲೀಟ್ ಅಷ್ಟೂ ಕೂಡ ಹಾಕೋತೀನಿ. ಈಗ ನಿಮ್ಗೆ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಒಣ ಖಾರದ ಪೌಡ್ರ ಹಾಕೋಬೋದು ನೋಡಿರಿ. ನನಗೆ ಖಾರ ಇಷ್ಟ ಸಾಕು. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಖಾರ ಪೌಡ್ರ್ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಚಪಾತಿ ಜೊತೆ ಸರ್ವ್ ಮಾಡಿದ್ವಿ ಅಂದ್ರೆ ಮಟರ್ ಗೋಬಿ ಭಾರಿ ಮಸ್ತ್ ಟೇಸ್ಟ್ ಬರ್ತೈತೆ ನೋಡ್ರಿ. ಸೊ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡಿಕೊಂಡು ಇವತ್ತು ನಾ ಇದನ್ನು ಚಪಾತಿ ಜೊತೆನ ಸರ್ವ್ ಮಾಡತ್ತೀನಿ. ಬರೀ ಮಟರ್ ಗೋಬಿ ರೆಡಿ ಆಗೈತಿ. ಚಪಾತಿ ಜೊತೆ ಸರ್ವ್ ಮಾಡಿ ಟೇಸ್ಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಟರ್ ಗೋಬಿ ರೆಡಿ ಆಗೈತೆ ನೋಡ್ರಿ. ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.